ಹಿನಕಲ್ನ ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿ ಕೊಳ ಆವರಣದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಆಯೋಜಿಸಿದ್ದ 9ನೇ ವರ್ಷದ ಕಲ್ಯಾಣಿ ದೀಪೋತ್ಸವ ಸೋಮವಾರ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಶ್ರೀ ನನ್ನೇಶ್ವರಿ ಸ್ವಾಮಿ ದೇವರ ಕಲ್ಯಾಣಿ ಕೊಳ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ವತಿಯಿಂದ ನಡೆದ ಕಲ್ಯಾಣಿ ದೀಪೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿ ದೀಪ ಬೆಳಗಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಸಂಜೆ 7 ಗಂಟೆಗೆ ಕಲ್ಯಾಣಿ ಹಾಗೂ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿದ್ದಂತೆ ಕಲ್ಯಾಣಿ ಸುತ್ತಲೂ ಜೋಡಿಸಿದ್ದ ಸಾವಿರಾರು ದೀಪಗಳನ್ನು ಬೆಳಗಿಸಲಾಯಿತು. ಸ್ವಾಮಿ ರಂಗೋಲಿ ಚಿತ್ತಾಕರ್ಷಣೆಯೊಂದಿಗೆ ಕಂಗೊಳಿಸಿದ್ದ ಕಲ್ಯಾಣಿ ಆವರಣದಲ್ಲಿ ದೀಪಗಳು ಪ್ರಜ್ವಲಿಸಿದವು. ಕಲ್ಯಾಣಿ ದೀಪೋತ್ಸವಕ್ಕೆ ಚಾಲನೆ ನೀಡಿದ ಹೂಟಕಳ್ಳಿ ನಗರಸಭೆ ಪೌರಾಯುಕ್ತ ಬಿಎನ್ ಚಂದ್ರಶೇಖರ್ ಮಾತನಾಡಿ, ಹಿನಕಲ್ ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಪ್ರತಿ ವರ್ಷ ಕಲ್ಯಾಣಿ ದೀಪೋತ್ಸವ ಆಚರಿಸುತ್ತಾ ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಕಲ್ಯಾಣಿ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಲೋಹಿತ್ ವಿ ಅರಸ್, ಅಧ್ಯಕ್ಷ ಎಚ್.ಸಿ. ರಾಜು, ಹಿರಿಯ ಮುಖಂಡ ಎ. ಪಾಪಣ್ಣ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣ, ಸಮಿತಿ ಕಾರ್ಯಾಧ್ಯಕ್ಷರಾದ ಹೊನ್ನಪ್ಪ ಕೆಂಪನಾಯ್ಕ, ಉಪಾಧ್ಯಕ್ಷರಾದ ಈಶ್ವರಪ್ಪ, ವೆಂಕಟೇಶ್, ಜವರೇಗೌಡ, ಹಿನಕಲ್ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೇಬಲ್ ಪಾಪಣ್ಣ, ಖಜಾಂಚಿ ಹಿನಕಲ್ ಗಣೇಶ್, ಸಹ ಕಾರ್ಯದರ್ಶಿಗಳಾದ ಕೆ.ಜಿ. ನಾಗರಾಜ್, ಶ್ರೀನಿವಾಸ್, ಜೆ. ರಮೇಶ್, ಶಿವಕುಮಾರ್, ಗ್ರಾಮಸ್ಥರಾದ ನೀಲಕಂಠಪ್ಪ, ಸಿ. ಸ್ವಾಮಿ, ಮಿಲ್ ಸ್ವಾಮಿ, ವಾಟರ್ ರಾಜು, ಹೇಮಂತ್ ಕುಮಾರ್, ನಾಗನಹಳ್ಳಿ ರೇವಣ್ಣ, ವೆಂಕಟೇಶ್, ಮಲ್ಲೇಶ್, ಮಂಜುನಾಥ್, ಮಹಾದೇವ್, ಪ್ರಕಾಶ್, ಎಚ್.ಬಿ. ಜಗದೀಶ್, ಎಚ್.ಬಿ. ಹೊನ್ನಪ್ಪ, ಲೋಕೇಶ್, ಪರಮೇಶ್, ಮಹೇಶ್, ಶಿವಕುಮಾರ್, ನೇಹಾ, ನೈನಾ, ಯುವ ಕಾಂಗ್ರೆಸ್ ಮುಖಂಡ ನಿಶಾಂತ್ ಪಾಟೀಲ್ ಇನ್ನಿತರರು ಭಾಗಿಯಾಗಿದ್ದರು. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ವಿಜಯನಗರ ಜಯರಾಮೇಗೌಡರು ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಡೆ ಕಾರ್ತಿಕ ಮಾಸದ ಈ ಒಂದು ಲಕ್ಷ ದೀಪೋತ್ಸವವನ್ನು ನಾವು ಹೀಗೆ 9ನೇ ಒಂದು ಲಕ್ಷ ದೀಪೋತ್ಸವವನ್ನು ಪೂಜಾ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ಸುಮಾರು ಹಿನಕಲ್ ಗ್ರಾಮದ ಅಕ್ಕಪಕ್ಕದ ವಿಜಯನಗರ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಹೀಗೆ ಎಲ್ಲ ಬಡಾವಣೆಯ ನಿವಾಸಿಗಳು ಬಂದು ಇವತ್ತು ಪೂಜೆ ಪುರಸ್ಕಾರದಲ್ಲಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ದೇವರ ಪರವಾಗಿ ನನ್ನೇಶ್ವರ ಸ್ವಾಮಿಯ ಪರವಾಗಿ ಅವರಿಗೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವತ್ತು ಅವರಿಗೆ ಕೋರ್ಕೊಳ್ತಾ, ಹಾಗೆ ಹಿನಕಲ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಇದು ನನ್ನೇಶ್ವರ ಸ್ವಾಮಿಯ ಒಳ್ಳೇದು ಮಾಡಲಿ, ಸುಖ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ವರ್ಷದಿಂದ ವರ್ಷಕ್ಕೆ ನಮ್ಮ ಹಿನಕಲ್ ನನ್ನೇಶ್ವರ ಕಲ್ಯಾಣಿಯ ದೀಪೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ನಡೆಯೋದಕ್ಕೆ ಆ ನನ್ನೇಶ್ವರನ ಒಂದು ಶಕ್ತಿ ಕಾರಣ ಅಂತ ಅಂದರೆ ತಪ್ಪಾಗಲಾರ್ದು. ನಾವು ಏನು ಒಂದು ವರ್ಷದ ಕೆಲಸವನ್ನು ಪೂರ್ವಭಾವಿಯಾಗಿ ಒಂದು 15 ದಿವಸ ಮುಂಚಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ. ಯಾವುದೇ ದಾನಿಗಳಾದರೂ ಕೂಡ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಸಹಾಯವನ್ನು ಮಾಡ್ತಾರೆ. ಅವರಿಗೆಲ್ಲ ನನ್ನೇಶ್ವರ ಸ್ವಾಮಿ ಅವರಿಗೆ ಅಭಿವೃದ್ಧಿ ಪಡಿಸಲಿ ಅಂತ ನಾವು ಈ ಮುಖಾಂತರ ಭಗವಂತ ನನ್ನೇಶ್ವರನಲ್ಲಿ ಕೇಳ್ಕೊತಾ ಇದ್ದೀವಿ. ಇವತ್ತು ನಮ್ಮ ಹಿನಕಲ್ ಗ್ರಾಮದಲ್ಲಿ ಇವತ್ತು ಈ ಸತತವಾಗಿ 9ನೇ ವರ್ಷದ ಏನಿವತ್ತು ಲಕ್ಷ ದೀಪೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಿತಿಯಿಂದ ಶುರುವಿನಲ್ಲಿ ನಾವು 1 ಕ್ವಿಂಟಲ್ ಅಕ್ಕಿ ನಾವು ಪ್ರಸಾದ ಮಾಡ್ತಿದ್ದೋ, ಇವತ್ತಿಗೆ 12 ಕ್ವಿಂಟಲ್ಗೆ ಬಂದಿದ್ದೀವಿ. ಅಂದರೆ 9ನೇ ವರ್ಷಕ್ಕೆ ಹೆಚ್ಚು ಕಮ್ಮಿ 10 ರಿಂದ 15 ಸಾವಿರ ಜನ ಬಂದು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಎಲ್ಲ ದಾನಿಗಳು, ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡ್ತಿರೋದು ಒಂದು ಕಾರಣ ಇದೆ. ನನ್ನೇಶ್ವರ ಸ್ವಾಮಿ ಆ ದಾನಿಗಳಿಗೆಲ್ಲ ಒಳ್ಳೇದು ಮಾಡಲಿ. ಹಾಗೆಯೇ ನಮ್ಮ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷಗಳಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಹಿನಕಲ್ ಗ್ರಾಮದ ಎಲ್ಲ ಬಂಧುಗಳಿಗೆ, ಅಕ್ಕಪಕ್ಕ ಬಂದ ಎಲ್ಲ ಭಕ್ತಾದಿಗಳಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.